ಸಚಿವ ಸ್ಥಾನ ಸಿಗದ ಕೋಪದಿಂದ ಶಾಸಕರು ಕೊಥ ಅಂತ ಕುದೀತಾ ಇದ್ದಾರೆ. ಮಂತ್ರಿಗಿರಿಗಾಗಿ ಕಾದು ಕಾದು ತಾಳ್ಮೆಯ ಕಟ್ಟೆ ಒಡೆಯುತ್ತೆ ಎನ್ನುವಂತ ಪ್ರಶ್ನೆ. ಒಂದ್ ಕಡೆ ಮುಂಗಾರು ಅಧಿವೇಶನ, ಇದೇ ವೇಳೆಯೇ ಭಿನ್ನಮತ ಸ್ಫೋಟವಾಗಾದ್ರೆ ಸಿಎಂ ಡಿಕೆ ಶಿವಕುಮಾರ್ಗೆ ಎದುರಾಯ್ತಾ ಮತ್ತೊಂದು ಸಂಕಟ. ಕಾರಣ ಮುಂಗಾರು ಅಧಿವೇಶನ ಇದೆ. ಇದೇ ಸಂದರ್ಭದಲ್ಲಿ ಭಿನ್ನಮತ ಸ್ಫೋಟವ ಒಬ್ಬೊಬ್ರು ಒಂದೊಂದು ಹೇಳ್ತಾ ಇದ್ರು. ನನಗೆ ಬೇರೆ ಕಡೆ ಚೇರ್ ಹಾಕಿ ಕೂರಿಸುವಂತ ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾ ಇದ್ರು ಒಂದಿಷ್ಟು ಜನ ಶಾಸಕರು. ಇನ್ನೊಂದಿಷ್ಟು ಜನ ಹೇಳ್ತಾ ಇದ್ರು, ತಮಗೆ ಸಚಿವ ಸ್ಥಾನದ ಆಕಾಂಕ್ಷಿ, ನಾನು ಕೂಡ 5-6 ಬಾರಿ ಗೆದ್ಕೊಂಡು ಬಂದಿದ್ದೀನಿ, ತನಗೆ ಸಚಿವ ಸ್ಥಾನ ಕೊಡ್ಲಿಲ್ಲ ಅಂದ್ರೆ ಹೇಗೆ, ಇವಾಗಲ್ದೆ ಇನ್ಯಾವಾಗ ಕೊಡ್ತಾರೆ ಎನ್ನುವಂತ ಕೋಪ. ಇನ್ನೊಂದಿಷ್ಟು ಜನ ಹೇಳ್ತಾ ಇದ್ರು, ಬೇರೆ ಬೇರೆಯವರಿಗೆಲ್ಲ ಕೊಟ್ಬಿಟ್ರಪ್ಪ, ತಮಗೆ ಯಾವಾಗ ಅಂತ. ಈಗ ಸಾಕಷ್ಟು ಚರ್ಚೆ ಗ್ರಾಸವಾಗ್ತಾ ಇರುವಂತದ್ದು ಡಿಕೆ ಶಿವಕುಮಾರ್ ಅವರಿಗೆ ಮೊದಲ ಅಧಿವೇಶನ, ಈ ಮುಂಗಾರು ಅಧಿವೇಶನ. ಇಂಥ ಸಂದರ್ಭದಲ್ಲೇ ಭಿನ್ನಮತ ಸ್ಫೋಟಗೊಂಡ್ರೆ ಇದು ವಿಪಕ್ಷಗಳಿಗೆ ಯಾವ ರೀತಿಯಾಗಿ ಆಹಾರ ಆಗುತ್ತೆ ಎನ್ನುವಂಥದ್ದು ಕೂಡ ಇಲ್ಲಿ ಬಹಳ ಮುಖ್ಯವಾದಂತಹ ಪ್ರಶ್ನೆ. ಸಿಎಂಗೆ ಎದುರಾಯ್ತು ಹಾಗಾದ್ರೆ ಮತ್ತೊಂದು ಸಂಕಟ. ಸಚಿವ ಸ್ಥಾನ ಸಿಗದ ಕೋಪದಿಂದ ಶಾಸಕರು ಕಥಕಥ ಅಂತ ಕುದಿತಾ ಇದ್ದಾರೆ. ಮಂತ್ರಿಗಿರಿಗಾಗಿ ಕಾದು ಕಾದು ತಾಳ್ಮೆಯ ಕಟ್ಟೆ ಒಡೆಯಿತಾ. ಸಂಪುಟ ವಿಸ್ತರಣೆ ವೇಳೆ ಸಿದ್ದರಾಮಯ್ಯ ಬಣಕ್ಕೆ ಹಿನ್ನಡೆ. ಸಿದ್ದರಾಮಯ್ಯ ಆಪ್ತ ಬಣದಲ್ಲಿದ್ದ ಬಹುತೇಕರಿಗೆ ನಿರಾಸೆಯಾಗಿದೆ. ಅಸಮಾಧಾನದ ಬೆಂಕಿ ಭಿನ್ನಮತದ ಜ್ವಾಲೆಯಾಗುತ್ತಾ ಹಾಗಾದ್ರೆ. ಆಗಸ್ಟ್ 13ರಂದು ಸಮಾನ ಮನಸ್ಕ ಶಾಸಕರ ಡಿನ್ನರ್ ಪಾಲಿಟಿಕ್ಸ್. ಸುಮಾರು 25ರಿಂದ 30 ಅತೃಪ್ತ ಶಾಸಕರು ಭಾಗಿಯಾಗುವಂತ ಸಾಧ್ಯತೆ ಇದೆ. ಸಂಪುಟ ವಿಸ್ತರಣೆ ವೇಳೆ ಮಾಜಿ ಸಿಎಂ ಸಿದ್ದರಾಮಯ್ಯ ಬಣಕ್ಕೆ ಹಿನ್ನಡೆಯಾಯಿತಾ? ನೋಡಿ, 4 ಬಣ ಇದೆ ಆಲ್ರೆಡಿ ಕಾಂಗ್ರೆಸ್ನಲ್ಲಿ. ಒಂದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಇನ್ನೊಂದು ಬಿಕೆ ಹರಿಪ್ರಸಾದ್, ಇನ್ನೊಂದು ಮಾಜಿ ಜನ ನನಗಾಗಲೇ ಟಚ್ ಒಳಗಿದ್ದಾರೆ. ಅವರೆಲ್ಲ ಈಗೆಲ್ಲ ಬೇರೆ ಬೇರೆ ಕಡೆ ಊರಿಗೆ ಹೋಗಿದ್ದಾರೆ. ಅಧಿವೇಶನ 13ನೇ ತಾರೀಕು ಸ್ಟಾರ್ಟ್ ಆಗ್ತದೆ. ಸ್ಟಾರ್ಟ್ ಆದ್ಮೇಲೆ ಎಲ್ಲರೂ ಕೂತ್ಕೊಂಡು ಮಾತಾಡಿ, ನಾವೇನು ಬ್ಲಾಕ್ ಮೇಲ್ ಮಾಡಕ್ಕಲ್ಲ, ಥ್ರೆಟ್ ಕೊಡಕ್ಕಲ್ಲ, ನಮ್ಮ ಪಕ್ಷದೊಳಗೆ ಇಟ್ಕೊಂಡೆ ನಮ್ಗೆ ಅನ್ಯಾಯ ಆಗದಂಗೆ ನೀವು ನೋಡ್ಕೊಳ್ಳಿ ಅಂತ ಹೇಳಕ್ಕೋಸ್ಕರ ಡೆಲಿಗೇಷನ್ ಹೋಗಿ ಮುಖ್ಯಮಂತ್ರಿಗೆ ನಾವು ಒಂದು ಪತ್ರನ ಸಲ್ಲಿಸಬೇಕು ಅಂತ ಪ್ಲಾನ್ ಮಾಡ್ತಾ ಇದೀವಿ. 13ನೇ ತಾರೀಕು ಆದ್ಮೇಲೆ ಎಲ್ಲರೂ ಕೂತ್ಕೊಂಡು ಎಲ್ಲಾರು ಒಂದ್ ಕಡೆ ಕೂತ್ಕೊಂಡು ಮೀಟಿಂಗ್ ಮಾಡಿ ಆಮೇಲೆ ಯಾವ್ಯಾವ ತರ ನಮ್ಮ ಬೇಡಿಕೆ ಇಡಬೇಕು ಅಂತ ನಾವೆಲ್ಲ ಕೂತ್ಕೊಂಡು ಡಿಸೈಡ್ ಮಾಡಿ ಆಮೇಲೆ ಮುಖ್ಯಮಂತ್ರಿ ಭೇಟಿ ಆಗ್ತೀವಿ. ಈಗ ಸುಮಾರು 20ರಿಂದ 25 ಜನ ನನಗಾಗಲೇ ಟಚ್ ಒಳಗಿದ್ದಾರೆ. ಅವರೆಲ್ಲ ಈಗೆಲ್ಲ ಬೇರೆ ಬೇರೆ ಕಡೆ ಊರಿಗೆ ಹೋಗಿದ್ದಾರೆ. ಅಧಿವೇಶನ 13ನೇ ತಾರೀಕು ಸ್ಟಾರ್ಟ್ ಆಗ್ತದೆ. ಸ್ಟಾರ್ಟ್ ಆದ್ಮೇಲೆ ಎಲ್ಲರೂ ಕೂತ್ಕೊಂಡು ಮಾತಾಡಿ,